ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 72ನೇ ಪ್ರಶ್ನೆ. M1 ಮತ್ತು M2 ದ್ರವ್ಯರಾಶಿಯ ಎರಡು ವಸ್ತುಗಳ ಮೇಲೆ 5 ನ್ಯೂಟನ್ ಬಲವು ವರ್ತಿಸಿದಾಗ ಕ್ರಮವಾಗಿ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮತ್ತು 24 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನ ಉಂಟು ಮಾಡುತ್ತದೆ. ಆ ಎರಡು ವಸ್ತುಗಳನ್ನು ಒಟ್ಟಿಗೆ ಸೇರಿಸಿದರೆ ಅವುಗಳಲ್ಲಿ ಉಂಟಾಗುವ ಒಟ್ಟು ವೇಗೋತ್ಕರ್ಷ ಎಷ್ಟು? ಸರಿ, ಎರಡು ನಮ್ಮ ಹತ್ರ ವಸ್ತುಗಳಿವೆ. ಒಂದ್ರದ್ದು ಮಾಸ್ M1 ಇದೆ, M2 ಇದೆ. ಅದು ಎಷ್ಟು ಪರ್ಟಿಕ್ಯುಲರ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. M1 M2 ಅಂತ ಕುತ್ಕೊಂಡಿದ್ದೀವಿ. ಎರಡರ ಮೇಲೂ 5 ನ್ಯೂಟನ್ ಬಲ ವರ್ತಿಸ್ತಾ ಇದೆ. ಹಾಗಿದ್ರೆ ಒಂದನೇದ್ರ ಮೇಲೆ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಆಗಿದೆ, ಎರಡನೇದ್ರ ಮೇಲೆ 24 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನ ಉಂಟು ಮಾಡಿದೆ. ಈಗ ಆ ಎರಡೂ ವಸ್ತುಗಳನ್ನ ಒಟ್ಟಿಗೆ ಸೇರಿಸಿದ್ದಾರೆ, ಅದರ ಮೇಲೆ 5 ನ್ಯೂಟನ್ ಬಲವನ್ನ ಅಪ್ಲೈ ಮಾಡಿದ್ದಾರೆ. ಈಗ ವೇಗೋತ್ಕರ್ಷ ಎಷ್ಟು? ನಮಗೆ ಬಲ, ದ್ರವ್ಯರಾಶಿ, ವೇಗೋತ್ಕರ್ಷ ಕೊಟ್ಟಾಗ ಅದರ ರಿಲೇಷನ್ ಗೊತ್ತಿದೆ. F = m × a. ಈ ಫಾರ್ಮುಲಾದಲ್ಲೇ ನಾವೆಲ್ಲ ಮುಗಿಸ್ಬಿಡ್ತೀವಿ. ಸರಿನಾ? ಈಗ ನೋಡ್ರಿ, ನಮಗೆ M1 ಗೊತ್ತಿಲ್ಲ, M2 ಗೊತ್ತಿಲ್ಲ, ಫೋರ್ಸ್ ಗೊತ್ತಿದೆ, 5 ನ್ಯೂಟನ್ ಇದೆ ಬಲ. ವೇಗೋತ್ಕರ್ಷ A1 ಅಂತ ತಗೋತೀನಿ, 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. A2 ಮತ್ತೊಂದು ವಸ್ತುವಿನ ವೇಗೋತ್ಕರ್ಷ 24 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ನಾವು ಮೊದಲು M1 ಮತ್ತೆ M2 ಅನ್ನ ಫೈಂಡ್ ಔಟ್ ಮಾಡೋಣ. ನಮಗ್ ಗೊತ್ತಿದೆ F1 = M1 × A1. ಇಲ್ಲಿ F1 ಅಂದ್ರೆ F ಇರುತ್ತೆ, ಎರಡಕ್ಕೂ ಒಂದೇ ಫೋರ್ಸ್ ಇರುತ್ತೆ, ಫೋರ್ಸ್ ಚೇಂಜ್ ಇಲ್ಲ. ಹಾಗಾಗಿ F ಅಂತ ಬರ್ದು ಬಿಡ್ಲಾ? ಸರಿ, F = M1 × A1. M1 ಗೊತ್ತಿಲ್ಲ, ಹಾಗಾಗಿ M1 = F / A1. F ವ್ಯಾಲ್ಯೂ ಎಷ್ಟಿದೆ? 5 ನ್ಯೂಟನ್. ಡಿವೈಡೆಡ್ ಬೈ ಆಕ್ಸಿಲರೇಷನ್ ಎಷ್ಟಿದೆ? 8. 5/8 kg. ಸರಿ, ಇದು M1 ಆಯ್ತು. M2 ಅನ್ನ ಇದೇ ರೀತಿಯಾಗಿ ಫೈಂಡ್ ಔಟ್ ಮಾಡಿ ನೋಡೋಣ. ಫೋರ್ಸ್ ಡಿವೈಡೆಡ್ ಬೈ ಆಕ್ಸಿಲರೇಷನ್ A2. ಫೋರ್ಸ್ ಅನ್ನುವಂಥದ್ದು 5 ನ್ಯೂಟನ್ ಇದೆ. A2 ಎಷ್ಟಿದೆ? 24 ಇದೆ. 5/24 kg ಆಯ್ತು. ಈಗ ನಮ್ಗೆ M1 M2 ಸಿಕ್ತು, ಆದ್ರೆ ನಮ್ಗೆ M ಬೇಕು. M ಅಂದ್ರೆ ಏನು? M1 + M2. ಈಗ ನಾನು M1 + M2 = M. ಯಾಕೆ ನಾನು M ಅನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ? ಯಾಕೆಂದ್ರೆ ನನಗೆ ಅವೆರಡನ್ನ ಒಟ್ಟಿಗೆ ಪರಿಗಣಿಸಿದಾಗ ಅದರ ಮೇಲೆ ಎಷ್ಟು ವೇಗೋತ್ಕರ್ಷ ಉಂಟಾಗಿದೆ ಅನ್ನೋದು ಗೊತ್ತಾಗಬೇಕು, 5 ನ್ಯೂಟನ್ ಬಲವನ್ನ ಅಪ್ಲೈ ಮಾಡಿದಾಗ. ಹಾಗಾಗಿ ಮೊದಲು ಅದರ ದ್ರವ್ಯ ರಾಶಿಯನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಆಮೇಲೆ ವೇಗೋತ್ಕರ್ಷವನ್ನ ಫೈಂಡ್ ಔಟ್ ಮಾಡಬಹುದು. ಸರಿ, ಈಗ M1 + M2 ಮಾಡ್ರಿ. 5/8 + 5/24 ಮಾಡಿದ್ರೆ ಎಷ್ಟು ಬರುತ್ತೆ? 24 ಕೆಳಗೆ ಬರೀತೀವಿ. 8 3 24 ಅಲ್ವಾ? ಹಾಗಾಗಿ 5 3 15 + 5 20. 20/24 ಅಂದ್ರೆ 2 10 20, 2 12 4 5 20, 4 6 24. 5/6 kg ಆಯ್ತು. ಇದ್ಯಾವುದು? ಅವೆರಡನ್ನ ಒಟ್ಟಿಗೆ ಸೇರಿಸಿದ್ರೆ ಆಗುವಂತಹ ದ್ರವ್ಯರಾಶಿ 5/6 kg. ಸರಿ, ಈಗ ನಮಗೆ M ಸಿಕ್ಕಿದೆ, F ಗೊತ್ತಿದೆ, ಆಕ್ಸಿಲರೇಷನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಆಕ್ಸಿಲರೇಷನ್ ವೇಗೋತ್ಕರ್ಷ = ಬಲ ಡಿವೈಡೆಡ್ ಬೈ ದ್ರವ್ಯ ರಾಶಿ. ಬಲ ಎಷ್ಟಿದೆ? 5 ನ್ಯೂಟನ್ ಇದೆ. ಮಾಸ್ ಎಷ್ಟಿದೆ? 5 ಡಿವೈಡೆಡ್ ಬೈ r ಇದೆ. ಹಾಗಿದ್ರೆ ಇದನ್ನೇನ್ ಮಾಡ್ತೀನಿ ನಾನು? 5 × 6/5. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರುವಂತದ್ದು ನ್ಯೂಮರೇಟರ್ಗೆ ಹೋದ್ರೆ ಏನಾಗುತ್ತೆ? 6/5 ಆಯ್ತು. ಹಾಗಾಗಿ 5 1 5 1 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ರೀತಿಯಾಗಿ ಬರ್ತದೆ ಉತ್ತರ. ವೇಗೋತ್ಕರ್ಷ ಏನಿದೆ? 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಥ್ಯಾಂಕ್ ಯು.